ಹೆಲೋ ಎವ್ರಿವಾನ್. ಇವತ್ತು ರಫಲ್ ಪ್ಯಾಂಟ್ ಮತ್ತು ಕುರ್ತಿ ಸೆಟ್ ಮಾಡೋಕ್ಕೆ ಬ್ಯೂಟಿಫುಲ್ ಆಗಿರೋ ಫ್ಲೋರಲ್ ಪ್ರಿಂಟ್ ಇರೋ ಫ್ಯಾಬ್ರಿಕ್ನ ತೊಗೊಂಡಿದ್ದೀವಿ. ನಾನು ಮಾಡ್ತಾ ಇರೋದು 32 ಸೈಜ್ ಡ್ರೆಸ್. ಶೋಲ್ಡರ್ 12 ಇಂಚಸ್, ಸೊ ನಾನಿಲ್ಲಿ 6 ಇಂಚಸ್ ತೊಗೊಳ್ತಾ ಇದ್ದೀನಿ, ಲೆಂತ್ ಮತ್ತು ವಿಡ್ತ್ ಎರಡು. ಜಸ್ಟ್ 9 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 8+1 ಸೀಮ್ ಅಲವೆನ್ಸ್. ವೇಸ್ಟ್ 12 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ವೇಸ್ಟ್ ರೌಂಡ್ 8 ಇಂಚಸ್ ತಗೊಳ್ತಾ ಇದ್ದೀನಿ. 7+1 ಸೀಮ್ ಅಲವೆನ್ಸ್. ಇಲ್ಲಿ ನಾನು ಫುಲ್ ಲೆಂತ್ 42 ಇಂಚಸ್ ತಗೊಳ್ತಾ ಇದ್ದೀನಿ. ಇಲ್ಲಿ ಏನೇನು ಮೆಷರ್ಮೆಂಟ್ಸ್ ಪಾಯಿಂಟ್ ಮಾಡಿದ್ವಿ ಅದನ್ನೆಲ್ಲ ಸ್ಕೇಲಲ್ಲಿ ನೀಟಾಗಿ ಲೈನ್ ಹಾಕೊಳ್ಳೋಣ. ಆರ್ಮೋಲ್ ಹತ್ರ 1 ಇಂಚ್ ಮಾರ್ಕ್ ಮಾಡಬೇಕು. ಹಾಗೆ ಒಂದು ಮಿಡ್ ಪಾಯಿಂಟ್ ತೊಗೊಂಡು ಅಲ್ಲಿಂದ ಕರ್ವ್ ಶೇಪ್ ಕೊಟ್ಕೊಳ್ಬೇಕು. ಇದು ಬ್ಯಾಕ್ ಆರ್ಮೋಲ್. ಫ್ರಂಟ್ ಆರ್ಮೋಲ್ಗೆ ನೀವು 1 ಸೆಂಟಿಮೀಟರ್ ಒಳಗಡೆ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಸ್ಲೀವ್ ಹತ್ರ ರಿಂಕಲ್ಸ್ ಬರೋದಿಲ್ಲ. ಶೋಲ್ಡರ್ 2.5 ಇಂಚ್ ತಗೊಂಡಿದ್ದೀವಿ. ಸ್ಟಿಚ್ ಎಲ್ಲ ಹೋಗಿ 2 ಇಂಚಸ್ ಉಳ್ಕೊಳ್ಳುತ್ತೆ. ಅಲ್ಲಿಂದ ನಾವು ಈಗ ಫ್ರಂಟ್ ನೆಕ್ ಟೀಪ್ ಮತ್ತು ಬ್ಯಾಕ್ ನೆಕ್ ಟೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಕ್ರಾಸಾಗಿ ನೆಕ್ ಟೀಪ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೆಜರ್ಮೆಂಟ್ಸ್ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಫ್ರಂಟ್ ನೆಕ್ ಟೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಕರ್ವ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಮಾಡ್ಬೋದು. ಈಗ ಮಾರ್ಕಿಂಗ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ ಪೀಸ್ ಲೈನಿಂಗ್ನ ತಗೊಳ್ಳೋಣ. ಇದನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಬ್ಯಾಕ್ ನೆಕ್ ಟೇಪ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸಿಂಪಲ್ ಆಗಿರೋ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಲೈನಿಂಗ್ ಈಗ ರೆಡಿಯಾಗಿದೆ. ಆ ಲೈನಿಂಗ್ ಪೀಸ್ನ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಜಸ್ಟ್ ಲೆಂತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಥರ ಫ್ಯಾಬ್ರಿಕ್ಸ್ ತುಂಬ ಜಾರುತ್ತೆ, ಹಾಗಾಗಿ ನಾನು ಶೇಪ್ ಕೊಡ್ಕೋತಾ ಇಲ್ಲ. ಜಸ್ಟ್ ಲೆಂತ್ ಕಟ್ ಮಾಡಿಕೊಂಡು ಪಿನ್ಸ್ ಮಾಡಿ ಲೈನಿಂಗ್ ಜೊತೆ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಕೂರುತ್ತೆ.
ನಾನಿಲ್ಲಿ ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಸ್ಲೀವ್ಸ್ ಮೆಜರ್ಮೆಂಟ್ ಬೇಕಾಗಿದೆ ಒಂದು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸ್ ಮೆಜರ್ಮೆಂಟ್ಸ್ನ ತೋರಿಸ್ಕೊಡ್ತೀನಿ. ಸ್ಲೀವ್ಸ್ ಕಟ್ ಮಾಡಾದಮೇಲೆ ಒಂದು ಸಣ್ಣದಾಗಿ ಮಿಡ್ ಪಾಯಿಂಟಲ್ಲಿ ನಾಚ್ ಹಾಕ್ಕೊಳ್ಳೋಣ. ಇದು ಒಂದು ಸ್ಲೀವ್ಸ್ ಫಿನಿಶಿಂಗ್ ಕೊಟ್ಟಿದ್ದೀನಿ. ಈಗ ಲೈನಿಂಗ್ ಪೀಸ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಒಂದು ಪಿನ್ಸ ಮಾಡ್ಕೊಳ್ಳಿ. 1/2 ಇಂಚಿಗೆ ನೀವು ಒಂದು ಸ್ಟಿಚ್ ಮಾಡಿಕೊಂಡು ಅದೇ ಶೇಪಲ್ಲಿ ರಿಮೈನಿಂಗ್ ಫ್ಯಾಬ್ರಿಕ್ನ ಕಟ್ ಮಾಡಿ ಈ ರೀತಿಯಾಗಿ ನಾಚ್ ಮಾಡ್ಕೊಳ್ಳಿ. ನಾಚ್ ಮಾಡಾದ್ಮೇಲೆ ಫ್ಯಾಬ್ರಿಕ್ನ ಟರ್ನ್ ಮಾಡಿದ್ಮೇಲೆ ಈ ಥರ ಫಿನಿಶಿಂಗ್ ಬರುತ್ತೆ. ಇದು ಬಂದು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಬ್ಯಾಕ್ ಪಾರ್ಟ್ ಬಂದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಹಾಗೆ ಎರಡನ್ನೂ ಸೇರಿ ಶೋಲ್ಡರ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ. ನೆಕ್ಸ್ಟ್ ಈಗ ರಫಲ್ ಪ್ಯಾಂಟ್ ಮಾಡಲಿಕ್ಕೆ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. 4 ಫೋಲ್ಡ್ ಮಾಡಿದ್ದೀನಿ. ಸೊ ಇದನ್ನ 2.5 ಇಂಚಸ್ಗೆ ಮಾರ್ಕ್ ಮಾಡೋಣ ಬೆಲ್ಟ್ ಪರ್ಪಸ್ಗೆ. ಲೆಂತ್ ನಾನಿಲ್ಲಿ 10 ಇಂಚಸ್ ತೊಗೊಂಡಿದ್ದೀನಿ. ಹಾಗೆ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಲೈನಿಂಗ್ ಜಸ್ಟ್ ಮಂಡಿವರೆಗೂ ತೊಗೊಳ್ತಾ ಇದ್ದೀನಿ. ಆಮೇಲೆ ರಫಲ್ಸ್ ಬರೋದ್ರಿಂದ ಅದಕ್ಕೆ ಸಪ್ರೇಟ್ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಸ್ಮಾಲ್ ಕರ್ವ್ ಶೇಪ್ ಕೊಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಲೆಂತ್ ನೀವು ಮಂಡಿವರೆಗೂ ಬೇಕಂದರೆ ತೊಗೋಬೋದು, ಅಥವಾ ಅದಕ್ಕೂ ಸ್ವಲ್ಪ ಮೇಲೆ ತೊಗೊಂಡ್ರೆ ಇನ್ನೂ ಜಾಸ್ತಿನೇ ಚೆನ್ನಾಗಿ ಬರುತ್ತೆ. ಈಗ ಲೈನಿಂಗ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಉಳಿದಿದ್ದ ಹಾಫ್ ಪ್ಯಾಂಟಿಗೆ ರಫಲ್ಸ್ ಆಗ್ತಾ ಇರೋದ್ರಿಂದ ಅದಕ್ಕೆ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮೈನ್ ಫ್ಯಾಬ್ರಿಕ್ನ. ಸೊ ನಿಮಗೆ ಲೆಂತ್ ಎಷ್ಟು ಬೇಕೋ ಅಕಾರ್ಡಿಂಗ್ ಟು ದಟ್ ನೀವು ಮಾರ್ಕ್ ಮಾಡ್ಕೊಳ್ಳಿ. ಗ್ಯಾದರಿಂಗ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಇದಕ್ಕೆ ಲೈನಿಂಗ್ ಸಹ ಅಟ್ಯಾಚ್ ಮಾಡಿ ಅಪ್ಪರ್ ಪಾರ್ಟಿಗೆ ಜಾಯಿನ್ ಮಾಡಬೇಕಾಗುತ್ತೆ. ಈಗ ಎಲ್ಲನೂ ಸೇರಿಸಿ ಫಿನಿಶಿಂಗ್ ಕೊಟ್ಕೊಳ್ಳಿ. ದಿಸ್ ಈಸ್ ಅ ಫೈನಲ್ ಲುಕ್. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಟರ್ನ್ ಆಗಿದೆ ಡ್ರೆಸ್ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.